ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶು ಕಿಚನ್. ಈಗ ನಾನು ಮಾಡ್ತಾ ಇರೋದು ಮಶ್ರೂಮ್ ಬಿರಿಯಾನಿ. ತುಂಬ ಸಿಂಪಲ್ಲು, ಬೇಗ ಮಾಡ್ಬೋದು. ಓಕೆ, ಈಗ ಮಶ್ರೂಮ್ ಬಿರಿಯಾನಿಗೆ ಬೇಕಾಗಿರೋದು, ಈಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನನ ಸ್ವಲ್ಪ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. ಅದನ್ನೀಗ ಪೇಸ್ಟ್ ಮಾಡೋಕ್ಕೆ ಹಾಕಿದ್ದೀನಿ. ಈಗ ಕುಕ್ಕರಿಗೆ ನಾನು ಎಣ್ಣೆ ಒಂದು 3 ಟೇಬಲ್ ಸ್ಪೂನು, ಆಮೇಲೆ ಸೋಂಪು, ಒಂದು ಸ್ಟಾರ್ ಮಸಾಲ ಬರುತ್ತಲ್ಲ ಅದು, ಮತ್ತು ಪಲಾವ್ ಎಲೆ, ಕಸೂರಿ ಮೇಥಿ, ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ 1 ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಈಗ ಚಾಪ್ ಮಾಡಿರೋ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಈಗ ನೋಡಿ, ಈಗೇನು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವೋ ಅದನ್ನು ಈ ಟೊಮೆಟೊ ಬೆಂದಿರೋದಕ್ಕೆ ಹಾಕಿ 1-2 ನಿಮಿಷ ಚೆನ್ನಾಗಿ ಅದರಲ್ಲೇ ಮಸಾಲ ಕಲರ್ ಚೇಂಜ್ ಆಗಬೇಕು. ಈಗ ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, 1-2 ನಿಮಿಷ ಬೇಯಬೇಕು. ಆಮೇಲೆ ಈಗ ನಾವು ಮನೇಲೆ ಹೋಮ್ ಮೇಡ್ ಮಾಡಿರೋದು ಇದು ಬಿರಿಯಾನಿ ಮಸಾಲ ಅಂತೇಳಿ, ಅದು 1.5 ಸ್ಪೂನ್ ಹಾಕಿದ್ದೀನಿ. ಬಿರಿಯಾನಿ ಮಸಾಲ ನಾನು ಯಾವಾಗಾದ್ರೂ ನಾನು ತೋರಿಸ್ತೀನಿ ಫ್ರೆಂಡ್ಸ್, ನಾನು ಅದು ಹೇಗೆ ಮಾಡೋದು ಅಂತ. ಅದು ಬಿರಿಯಾನಿ ಮಸಾಲ ಹಾಕಿ 1-2 ನಿಮಿಷ ಚೆನ್ನಾಗಿ ಅದು ಮಸಾಲ ಸ್ಮೆಲ್ ಹೋಗಬೇಕು, ಅಷ್ಟು ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಮತ್ತು ಮಶ್ರೂಮ್ ಹಾಕಿ ಅದು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಈಗ ಫಸ್ಟ್ ನಾನು ಬರೀ ನೀರು ಹಾಕಿರೋದು, ಮಶ್ರೂಮ್ನ ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಈಗ ನಾನು ಅಕ್ಕಿ ಹಾಕ್ತಾ ಇರೋದು, ಅದಕ್ಕೆ ನಾನು ಪ್ರಪೋರ್ಷನ್ ಹೇಳಿದ್ದು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಈಗ ಇದು ನೋಡಿ, ಈಗ ಬೆಂದಿದೆ. ನಾವು ಈಗ 1 ಸ್ಪೂನು ತುಪ್ಪ ಹಾಕ್ಕೊಂಡು ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡೋಣ. 2 ವಿಷಲ್ ಬರಬೇಕು. ತುಪ್ಪ ಮತ್ತು ಲೆಮನ್ ಜ್ಯೂಸ್ ಹಾಕಿದ್ರೆ ಟೇಸ್ಟ್ ಬೇರೆ ಬರುತ್ತೆ, ಮತ್ತು ಅನ್ನ ತುಂಬ ಉದುರಿ ಆಗಿರುತ್ತೆ. ಈಗ 2 ವಿಷಲ್ ಬರೋ ಹಾಗೆ ಕ್ಲೋಸ್ ಮಾಡೋಣ. ಈಗ ನೋಡಿ, ವಾವ್ ಫ್ರೆಂಡ್ಸ್, ನೋಡಬೇಕಂದ್ರೆ ನಿಮಗೆ ಅನಿಸುತ್ತೆ ಅದು ಚೆನ್ನಾಗಿ ಬಂದಿದೆ ಅಂತೇಳಿ. ಇದನ್ನು ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತೇಳಿ ನೀವು ನನ್ನ ಕಮೆಂಟಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.